ಇದಲ್ಲದೆ ಆತನು ನಿತ್ಯ ಸತ್ಯವ್ರತವನ್ನಾಗಿ ಇದ್ದುದರಿಂದ ಪವಿತ್ರ ಕಾರ್ಯಗಳನ್ನಾಚರಿಸುತ್ತಾ ನಿರತವು ಅನ್ನದಾತನೆಂಬ ಹೆಸರನ್ನು ಸುಲಭವಾಗಿ ಗಳಿಸಿದನು. ತಾನು ರಾಜನೆಂಬ ಅಹಂಕಾರವನ್ನು ತ್ಯಜಿಸಿ ಸಕಲ ಪ್ರಜೆಗಳ ಕೂಡ ಪ್ರೀತಿಯಿಂದ ಸಂಭಾಷಿಸುತ್ತಾ ಬ್ರಾಹ್ಮಣರನ್ನು ಗೌರವಿಸುತ್ತಾ ಭೂತದಯಾಪರನಾಗಿ ವೇದಾಂಗ ಪಾರಂಗತನಾಗಿ ಮಹಾ ತೇಜೋವಂತನಾಗಿ ಬಾಳುತ್ತಿದ್ದನು. ಹಾಗೂ ಅನೇಕ ಯಜ್ಞ ಯುಗಾದಿಗಳನ್ನು ನೆರವೇರಿಸುತ್ತಿದ್ದನು. ಅಂಧಕಾರವನ್ನು ಚಂದ್ರನು ಹೇಗೆ ಹೋಗಲಾಡಿಸಿ ತನ್ನ ಕಾಂತಿಯಿಂದ ಜನರನ್ನು ಆನಂದ ತುಂದಿಲನನ್ನಾಗಿ ಮಾಡುವನು, ಹಾಗೆ ಪುರಂಜಯನು ಕೂಡ ಪ್ರಜೆಗಳನ್ನು ಆಹ್ಲಾದದಿಂದ ಅವರಂತೆ ಮಾಡುತ್ತಿದ್ದನು. ಅಷ್ಟೇಕೆ ಮಹಾ ತೇಜೋವಂತನಾದ ದಿನಕರನನ್ನು ಮಠಮಠ ಮಧ್ಯಾಹ್ನದಲ್ಲಿ ಹೇಗೆ ನೋಡಲು ಅವಕಾಶವೋ ಹಾಗೆ ಪುರಂಜಯನು ಮಹಾ ತೇಜೋವಂತನಾಗಿದ್ದನು. ಶತ್ರು ಭಯಂಕರನಾಗಿದ್ದನು. ಏಕಪತ್ನಿ ವ್ರತಸ್ಥನಾಗಿ ನಿಯಮವ್ರತವನ್ನಾಗಿ ಸದಾ ಸತ್ಕಾರ್ಯಾಚರಣೆಯನ್ನು ಮಾಡುತ್ತಿದ್ದನು. ಆತನು ಪಾಪದೂರನಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಈ ಅರಿಷಡ್ವರ್ಗಗಳನ್ನು ತ್ಯಜಿಸುವನಾಗಿ ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯನಾಗಿ ಪ್ರಕಾಶಿಸುತ್ತಿದ್ದನು. ಇವೆಲ್ಲವೂ ಆತನಿಗೆ ಕಾರ್ತಿಕ ವ್ರತಾಚರಣೆಯಿಂದ ಲಭಿಸಿದ ಫಲವು. ಒಂದಾನೊಂದು ದಿನ ಪುರಂಜಯನು ಹರಿಪೂಜಾ ತತ್ಪರನಾಗಿದ್ದನು. ತಾನು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಮಾಸದಲ್ಲಿ, ಯಾವ ರೀತಿಯಲ್ಲಿ ಶ್ರೀ ಮಹಾವಿಷ್ಣುವನ್ನು ಅರ್ಚಿಸಿ ಕೃತಕೃತ್ಯನಾಗಬಹುದು ಎಂದು ವಿಚಾರಿಸುತ್ತಲಿದ್ದ ಯೋಚನೆ ಅವನಿಗಿದ್ದಾಗ ಆಕಾಶವಾಣಿಯು ಈ ರೀತಿ ಹೇಳಿತು: ಎಲೈ ಪೃಥ್ವಿಪತಿಯಾದ ಪುರಂಜಯ, ಶ್ರೀರಂಗ ಕ್ಷೇತ್ರವು ಕಾವೇರಿ ನದಿ ತೀರದಲ್ಲಿದೆ. ಇದು ರಂಗನ ನಿಜ ಮಂದಿರವು. ಇದು ವೈಕುಂಠ ಸದೃಶವಾದುದು. ಆದುದರಿಂದ ಅದನ್ನು ಎರಡನೆಯ ವೈಕುಂಠವೆನ್ನುವರು. ನೀನು ಅಲ್ಲಿಗೆ ಹೋಗಿ ಶ್ರೀರಂಗನಾಥ ಸ್ವಾಮಿಯನ್ನು ಪೂಜಿಸುವವನಾಗು. ಇದರಿಂದ ನಿನ್ನನ್ನು ಸಂಸಾರ ಸಾಗರದಿಂದ ಆ ದೇವಾನುದೇವ ಉದ್ಧರಿಸಬಲ್ಲರು. ಕೂಡಲೇ ಪುರಂಜಯನು ಶ್ರೀಹರಿ ಚಿಂತನಾಸ್ತಕನಾಗಿದ್ದರಿಂದ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಸೇನಾ ಸಮೇತವಾಗಿ ಆ ದಿನವೇ ಶ್ರೀರಂಗವನ್ನು ಸೇರಲು ಪ್ರಯಾಣವನ್ನು ಬೆಳೆಸಿದನು. ಮಾರ್ಗ ಮಧ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ, ಪುಣ್ಯ ನದಿಗಳಲ್ಲಿ ಸನ್ನಾದಿಗಳನ್ನು ಆಚರಿಸುತ್ತಾ, ದೇವಾಲಯಗಳಿಗೆ ಹೋಗಿ ವಂದನಾದಿಗಳನ್ನು ಸಮರ್ಪಿಸುತ್ತಾ, ಅಲ್ಲಲ್ಲೇ ಬೀಡು ಬಿಡುತ್ತಾ ವಿಶ್ರಮಿಸಿಕೊಂಡು ಕಡೆಗೆ ಶ್ರೀರಂಗ ಕ್ಷೇತ್ರವನ್ನು ಸೇರಿದನು. ಕಾವೇರಿ ಮಧ್ಯಪ್ರದೇಶದಲ್ಲಿ ಶೇಷಯ್ಯಲ್ಲಿ ಮಲಗಿದ್ದು ಭಕ್ತರಿಗೆ ಸಕಲ ಶುಭಗಳನ್ನು ದಯಪಾಲಿಸುತ್ತಾ ಇರುವ ಶ್ರೀರಂಗನಾಥ ಸ್ವಾಮಿಯನ್ನು ದರ್ಶನ ಮಾಡಿ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಕಾರ್ತಿಕ ವಾಸವೆಲ್ಲ ಅಲ್ಲಿಯೇ ನಿಂತನು. ತದನಂತರ ಕಾರ್ತಿಕ ವ್ರತವನ್ನು ವಿದ್ಯುಕ್ತವಾಗಿ ಆಚರಿಸಿ ಹಾಗೆಯೇ ಆ ತಿಂಗಳೆಲ್ಲ ವ್ರತಾಚರಣೆಯಲ್ಲಿದ್ದನು. ಕಾರ್ತಿಕ ವ್ರತವನ್ನು ಆಚರಿಸುವ ದಿನಗಳೆಲ್ಲವೂ ಶ್ರೀರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತಾಗ್ರೇಸರಾದ ಆ ಪುರಂಜಯನು ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣುವೆ, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿಯೇ, ಶ್ರೀಕೃಷ್ಣ, ಮುಕುಂದ, ರಮಮಾಧವ, ಭಕ್ತವತ್ಸಲ, ಪುರಾಣ ಪುರುಷ, ವೇದಾಂತ ವೇದ್ಯ, ದೀನಜನ ಬಂಧುವೆ, ಅಧಿಪತ್ಯಾಂತರಹಿತ, ಪುಂಡರೀಕಾಕ್ಷ, ಪ್ರಹ್ಲಾದವರಾದ, ದ್ರೌಪದಿ, ಮಾನ ಸಂರಕ್ಷಕ, ಪಾರ್ಥಸಾರ್ಥಿ, ಗರುಡ ಧ್ವಜ, ದೇವದೇವಾದಿ ದೇವತೆ, ತ್ರಿಮೂರ್ತ್ಯಾತ್ಮಕ, ಗಜೇಂದ್ರ, ಶಕ ಎಂದು ಅಂದು ಅನೇಕ ವಿಧ ನಾಮಗಳಿಂದ ಭಗವನ್ನ ಮೋಕ್ಷರಣೆಯನ್ನು ಗೈಯುತ್ತಾ ಶ್ರೀರಂಗನಾಥ ಸ್ವಾಮಿಯನ್ನು ಸೇವಿಸುತ್ತಾ ಆ ಮಾಸಾಂತ್ಯದಲ್ಲಿ ವ್ರತ ಸಮಾಪ್ತಿಯನ್ನು ಗೈದು ಅಧಿಕ ಆನಂದದಿಂದ ಅಯೋಧ್ಯ ನಗರಕ್ಕೆ ಆಗಮಿಸಿದನು. ಆತನು ಆಚರಿಸಿದ ಕಾರ್ತಿಕ ವ್ರತ ಮಹಿಮೆಯಿಂದ ತಾನು ಅಯೋಧ್ಯ ನಗರಕ್ಕೆ ಆಗಮಿಸುವ ವೇಳೆಗೆ ಆತನ ರಾಜ್ಯದಲ್ಲಿದ್ದ ಪ್ರಜೆಗಳೆಲ್ಲರೂ ಸಂತೋಷಚಿತ್ತರಾಗಿದ್ದರು. ಆರೋಗ್ಯ ಐಶ್ವರ್ಯಾದಿಗಳಿಂದ ಕೂಡಿದವರಾಗಿ ಯಾವಾಗಲೂ ಮಹಾದಾನದ ಭರಿತರಾಗಿ ಸಮಸ್ತ ಭೋಗಗಳಿಂದ ಒಪ್ಪುತ್ತಿದ್ದರು. ಪ್ರಪಂಚದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಅಯೋಧ್ಯ ರಾಜ್ಯವು ಅಧಿಕ ಹೆಸರು ಗಳಿಸಿದುದು, ಎಲ್ಲಕ್ಕಿಂತ ಅಗ್ರಸ್ಥಾನವನ್ನು ಅಲಂಕರಿಸಿದುದು ಆಗಿತ್ತು. ಅಯೋಧ್ಯ ನಗರವು ಸುಂದರ ಗೋಪುರ ಪ್ರಸಾದಗಳಿಂದಲೂ, ಅತ್ಯಂತ ಸುಂದರ ಆರಮದಮಗಳಿಂದಲೂ, ಚದುರಂಗ ಸೈನ್ಯಗಳಿಂದಲೂ, ವಿಶಾಲವಾದ ರಾಜಬೀದಿಗಳಿಂದಲೂ, ಸಾಲು ಸಾಲಾದ ಸೌಧಗಳಿಂದಲೂ ವಿರಾಜಿಸುತ್ತಿತ್ತು. ಆ ರಾಜ್ಯದಲ್ಲಿ ರಣಕೋದರರಾದ ಯೋಧರು, ರಾಜನೀತಿ ಚತುರರಾದ ಮಂತ್ರಿ ಸಮಾಂತರು ಇದ್ದರು. ಆ ನಗರದಲ್ಲಿದ್ದ ಮಂದಗಮನೆಯರು, ಶೀಲವತಿಯರು, ಗುಣವತಿಯರು, ವಿನಯ ಸಂಪನ್ನೆಯರು, ಪತಿಭಕ್ತಿ ಪರಾಯಣೆಯೂ ಆಗಿರುತ್ತಿದ್ದರು. ಪ್ರತಿ ಶುಶ್ರೂಷದಲ್ಲಿ ಅಭಿಲಾಷೆಯುಳ್ಳವರಾಗಿಯೂ ಇದ್ದು ಹೆಸರುವಾಸಿಯಾಗಿದ್ದರು. ಈ ನಗರದಲ್ಲಿ ಬ್ರಾಹ್ಮಣರು ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನಪ್ರತಿ, ಗೃಹಸ್ಥರ್ಮ ನಿರತರಾಗಿ ತ್ರಿಕಾಲ ಸಂಧ್ಯಾ ವಂದನೆಯನ್ನಾಚರಿಸುತ್ತಿದ್ದರು. ಯಜ್ಞ, ದಾನ, ಜಪ, ಹೋಮಾದಿಗಳನ್ನು ಸದಾಕಾಲದಲ್ಲಿಯೂ ಆಚರಿಸುತ್ತಾ ಸದಾಚಾರದಿಂದ ಸತ್ಯನಿರತರಾಗಿದ್ದರು. ಆ ಪಟ್ಟಣದಲ್ಲಿ ವಾಸವಾಗಿದ್ದ ವೈಶ್ಯರು ಧನವಂತರಾಗಿ ಕುಬೇರನಿಗೆ ಸಮನೆಂದು ಭಾವಿಸುವಂತಿದ್ದರು. ಅವರು ಕ್ರಯ ವಿಕ್ರಯಾದಿಗಳನ್ನು ನಡೆಸುತ್ತಾ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರಾಗಿಯೂ ರಾಜರಲ್ಲಿ ಭಯಭಕ್ತಿಯುಳ್ಳವರಾಗಿಯೂ ಇದ್ದರು. ಈ ವಿಧವಾಗಿ ಪುರಂಜಯನು ಶ್ರೀರಂಗ ಕ್ಷೇತ್ರದಲ್ಲಿ ಕಾರ್ತಿಕ ವ್ರತವನ್ನು ಅತಿ ನಿಷ್ಠೆಯಿಂದಲೂ ಶ್ರದ್ಧಾಭಕ್ತಿಯಿಂದಲೂ ಆಚರಿಸಿ ಮುಗಿಸಿಕೊಂಡು ಬಂದನು. ಆಗ ಆ ಪಟ್ಟಣದ ಜನರೆಲ್ಲರೂ ತಳಿರು ತೋರಣಗಳಿಂದ ಪುರವನ್ನು ಅಲಂಕರಿಸಿ ಮಂಗಳವಾದ್ಯಗಳನ್ನು ಮೊಳಗುತ್ತಿರಲು ಪುರಂಜಯನು ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆಯಿಂದ ಅರಮನೆಯನ್ನು ಸೇರಿ ನಿಜಾಂತಪುರವನ್ನು ಸೇರಿದರು. ತದನಂತರ ಪುರಂಜಯನು ನಿರಂತರವೂ ವಿದ್ಯಾಭಿಲೇಷೆಯಾಗಿ ಪಂಡಿತರಿಂದಲೂ ವಿದ್ವಾಂಸರಿಂದಲೂ ಕೂಡಿದ ವಿದ್ಯಾಗೋಷ್ಠಿಯನ್ನು ನಡೆಸುತ್ತಿದ್ದನು. ಸತ್ಯ, ಧರ್ಮ, ಅಹಿಂಸೆ ಮೊದಲಾದವುಗಳನ್ನು ಆಧಾರವಾಗಿಟ್ಟುಕೊಂಡು ಕೊಂಚಕಾಲ ಹೀಗೆಯೇ ಪಾಲನೆಯನ್ನು ಮಾಡುತ್ತಿದ್ದನು. ಇದಾದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ತನ್ನ ನಿಜತಯನಿಗೆ ಪಟ್ಟಾಭಿಷೇಕವನ್ನು ನಡೆಯಿಸಿ ಇಹಲೋಕ
ವಾಂಛೆಯನ್ನು ಬಿಟ್ಟು ವ್ರತಾಚರ ಪರವಶನಾಗಿ ಅರಣ್ಯಕ್ಕೆ ತೆರಳಿದನು. ಅಲ್ಲಿಯೂ ಕೂಡ ಆತನು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ವಿದ್ಯುಕ್ತನಾಗಿ ಕಾರ್ತಿಕ ವ್ರತವನ್ನು ಆಚರಿಸುತ್ತಾ ಕೆಲ ಕಾಲದಲ್ಲಿಯೇ ಮೃತ್ಯವಶನಾದನು. ಆ ವೇಳೆ ಆತನು ವೈಕುಂಠವಾಸಿಯಾದನು. ಎಲೆಯ ಅಗಸ್ತ್ಯ ಮಹರ್ಷಿಯೇ, ವಿಷ್ಣುವಿಗೆ ಪ್ರೀತಿಕರವಾದುದು ಅಧಿಕ ಫಲವನ್ನು ದಯಪಾಲಿಸುವಂಥದ್ದು ಆದ ಕಾರ್ತಿಕ ವ್ರತವನ್ನು ಎಲ್ಲರೂ ಸುಲಲಿತವಾಗಿ ಆಚರಿಸಬಹುದು. ಆದುದರಿಂದ ಈ ವ್ರತವನ್ನು ಆಚರಿಸಿದವರು, ಇದನ್ನು ಪಠಿಸಿದವರು, ಕೇಳಿದವರು ವಿಷ್ಣು ಸಾಯುಜ್ಯವನ್ನು ಹೊಂದುವರು. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಪುರಂಜಯನು ಮೋಕ್ಷವನ್ನು ಹೊಂದುವುದು ಎಂಬ 23ನೇ ಅಧ್ಯಾಯವು ಮುಗಿಯಿತು.